ಅಂತೂ ಎಂಥರಾಗಲಿ ಎಷ್ಟೋ ವರ್ಷದ ಮೇಲೆ ಬೇಸಾಯ ಮಾತ್ರ ಈ ವರ್ಷ ಭಾಳ ಚೆನ್ನಾಗಾಗಿದೆ. ಎರಡು ವರ್ಷ ಕಳೆದ ಮೇಲೆ ಮತ್ತೆ ನಾವು ಹೆದರೋದೇನು ಬೇಡ. ಯಾವ ಜಮೀನು ಹೋಗಲಿ ಎಂಥದೇ ಆಗಲಿ ಇದ್ದಿದ್ದಷ್ಟರಲ್ಲೇ ಬಂದರೂ ಸಾಕು. ಬಂದೇ ಬರ್ತದಪ್ಪ. ಭಾಳ ಚೆನ್ನಾಗಾಗಿದೆ ಬೇಸಾಯ. ಸುಮ್ಮನೆ ಹೇಳೋದಲ್ಲ. ಗುಂಡೊಬ್ಬ ಅದು ಏನು ಕೆಲಸ ಮಾಡೋದ್ನೋ ಏನು ಬಿಟ್ನೋ ಅವನಿಗೊಂದು ಭಾಳ ಪಿತ್ತ ಇತ್ತು. ಗೌಡ್ರೆ ಬೇಸಾಯ ಘನಾಗಿ ಮಾಡಬೇಕು, ಒಂದೊಂದು ಮರದಲ್ಲಿ ನಾಲ್ಕು ಕೊನೆ ಬರಬೇಕು ಅನ್ನೋದು ತೋಟಕ್ಕೆ ಹೋದಾಗೆಲ್ಲ ಹೇಳವ. ಬೇಸಾಯ ಒಂದು ಚೆನ್ನಾಗಿ ಮಾಡಬೇಕು ಗೌಡ್ರೆ ಅಂತ. ಏನ ನನ್ನ ಅಪ್ಪಯ್ಯ ಅಮ್ಮ ಮಾಡಿದ ಪುಣ್ಯನ ಏನೋ ಅವೊಬ್ಬ ನಮ್ಮ ಮನೆಗೆ ಕೆಲಸಕ್ಕೆ ಅಂತ ಬಂದ ದೇವ್ರು ಬಂದಂಗಾಗಿದೆ. ಇಲ್ದಿದ್ರೆ ಇವೆಲ್ಲ ಆತಿರ್ಲಪ್ಪ. ಅವಂದು ಪಾಪ ಸುಮ್ಮನೆ ಹೇಳೋದೆಲ್ಲ ಸರಿತ. ನಮ್ಮೊಂದು ಹೊತ್ತಿಗೆ ಸರಿ ಮಾಡಿಕೊಟ್ಟು ಭಾಳ ಒಂದು ಉಪಕಾರ ಮಾಡಿದ್ರು. ಇವು ಸರಿತಾಗಿನ್ನ ಏನೋ ಆಗದೆ ಇದ್ರೆ ಏನು ಮಾಡೋದಪ್ಪ ದೇವ್ರೆ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಂದ್ರಪ್ಪ. ಇಬ್ಬರು ಮಾಡಿದ್ನ ಮಾತ್ರ ಮರೆಯಂಗೆ ಇಲ್ಲ. ಇದೇ ನಿಮ್ಮ ಸ್ವಭಾವ ಆಗಲ್ಲ ಅನ್ನೋದು ನಾನು. ಗುಂಡ ಸರಿತ ನಮ್ಮ ಇಬ್ಬರೇ ಕೆಲಸ ಮಾಡಿದ್ದ. ನಾವು ಉಳ್ದಾರೆಲ್ಲ ಎಂತ ಮುಲ್ಕಿಂಡೆ ಇದ್ದಿದ್ದ ಹಂಗಾರೆ? ನಾವೆಂತ ಕೆಲಸ ಮಾಡಲೇ ಇಲ್ಲ. ಇಷ್ಟ ಮಾಡಿದ್ರೆ ನಿಮ್ಮ ಬಾಯಲ್ಲೊಂದು ಒಳ್ಳೆ ಮಾತಿಲ್ಲ ನೋಡಿ ಮಾತ್ರ. ಅಲ್ಲ ನಿಂಗೆ ಅಂತ ಆತದ ಮರತೆ. ಏನು ಮಾತಾಡಿದ್ರು ಅಲ್ಲಿ ಹಿಂಗಿತ್ತು ಏನಾದ್ರು ಕೊನಕ್ಕೆ ತಂದು ಬಿಡ್ತೀಯ. ಅಲ್ಲಿ ನೀ ಕೆಲಸ ಮಾಡಲ ಅಂತ ಹೇಳದ್ನಾ? ನೀ ಇಬ್ಬರೇ ಮಾಡಿದ್ದ ಹಂಗೆ ನಾನು ಮಾಡಲ ಕೆಲಸನ? ನನ್ನ ಸುದ್ದಿ ಏನಾರು ಹೇಳ್ಕಿಣ್ಣ ನಾನು? ನೀವು ನಾನು ಮಾಡೋದ್ರಲ್ಲಿ ಏನು ವಿಶೇಷ ಅದೇ? ಅದು ನಮ್ಮ ಮನೆ ಕೆಲಸ ನಾವು ಮಾಡಿದ್ದು, ಅದನ್ನು ಬೇರೆ ಅಂತ ಕೇಳ್ಬೇಕು. ಈಗ ಸರಿತಾ ನಮ್ಮನೇರ? ಸರಿತ ನಮ್ಮ ಸರಿತಾ ಅಂತೀನಿ. ಸರಿತ ನಮ್ಮನೇರ? ಗುಂಡ ಅವ ಎಷ್ಟಾದರೂ ಈ ಮನೆ ಕೆಲಸದವ ಅಷ್ಟೇಯ. ಅವನ ದಿನ ಏನು ಕೆಲಸ ಮಾಡ್ಬೇಕು, ಅವನ ಆಳಿನ ಕೆಲಸ ಮಾಡಿ ಅವ ಹೆಂಗಿರ್ಬೇಕು ಹಂಗಿರ್ಬೋದಿತ್ತು. ಹೌದಾ ಅಲ್ಲ? ಹಂಗೆ ಮಾಡಿದ್ ಅದನ್ನು ಹೇಳಿದ್ದು ನಾನು. ನಾವು ಕೆಲಸ ಮಾಡಿದ್ನ ಹೇಳಲ್ಲ ಅಂತ ಬಂದುಬಿಡ್ತು. ಅದು ನಿನ್ನ ಮಗ ಕೆಲಸ ಮಾಡಿದ್ದಂದ್ರೆ ಅದು ಯಾಕೆ ಹೇಳೋದು? ಅಲ್ಲ ಸ್ವಲ್ಪನಾರ ಜವಾಬ್ದಾರಿ ಇತ್ತಪ್ಪ. ಸಾಧಾರಣಕ್ಕೆ ಏನಾರು ಇದು ಮಾಡ್ತಿದ್ದ. ಬತ್ತ ಭಾಳ ಇದಾಗಿ ಹೋಗ್ಯಾನೆ. ನಾನು ತುಂಬ ಹೊರಿಸ್ತಿದ್ದೀನಿ, ಆ ಗುಂಡ ಆ ಥರ ಒದ್ದಾಡ್ತಾನೆ. ಈಗ ನಿಲ್ತಾರೆ ಅಲ್ಲಿ ಒಂಚೂರು ನೆಗ್ಗಿ ಬೇಗ ಅಂದ್ರೆ ಅದು ಆತಿರ್ಲ ನಿನ್ನ ಮಗನ ಕೈಲಿ. ಅದು ನಾವು ಕೆಲಸ ಮಾಡಿದ್ದ ಅಂತೀಯ. ಸುಮ್ಮನೆ ರೀ ಅಪ್ಪ, ನೀವು ಹೇಳ್ದ ಕೂಡಲೇ ಮತ್ತೆ ನೀವು ಮಾತಾಡ್ತೀರಿ ಅಂತೀರಿ. ನಾನು ಮಾಡಷ್ಟು ಕೆಲಸ ಮಾಡೀನಿ. ಮನೆಗೂ ತೋಟಕ್ಕೂ ಏನು ಸ್ವಲ್ಪ ಸರಿ ಓಡಾಡಿನ? ಆ ಊಟ ತಗೊಬರೋದು, ನೀರು ಹೊತ್ಕೊಬರೋದು, ದೇವರೇ ನನ್ನ ಬೆನ್ನೆಲ್ಲ ಬಿದ್ದೋಗಿದೆ ಗೊತ್ತಾನ. ಯಾವತ್ತಿಗೆ ಮುಗೀತದೆ ಅಂತ ಕಾಣ್ತಾ ಇತ್ತು ನನಗೆ. ಇನ್ನೊಂದು 4 ದಿನ ನಾನು ಎಂಥ ಕೆಲಸ ಮಾಡೋದು ಇಲ್ಲ. ಸುಮ್ಮನೆ ಇರವ. ಅಲ್ಲಿ ಇಷ್ಟು ದಿವಸ ಮಾಡಿದ್ಯಾ ಅಂತದನ್ನ ಬೇಕತ್ತಲ್ಲ. 4 ದಿವಸ ಸುಮ್ಮನಿರ್ತೀನಿ ಅನ್ನಕ್ಕೆ 4 ದಿವಸದ ಮೇಲೆ ಮಾಡೋದೆ ಅಂತದನ್ನ ತೆಗಿರತ್ಲೆ. ನೀವು ಅಮ್ಮ ಮಗ ಇದನ್ನೇ ಮಾತಾಡ್ತಾ ಕೂತ್ಕೋತೀರಿ. ಇದು ಸರಿತನಮ್ಮ ಸರಿತನ ಕರ್ಕೊಂಡು ಹೋಗಿದ್ರೆ ಆತಿತ್ತು ಅಂತಿದ್ರು. ಕರ್ಕೊಂಡು ಹೋಗಲಿ, 1-1.5 ತಿಂಗಳು ಅಲ್ಲೇ ಒಂದು ಸ್ವಲ್ಪ ಆರಾಮಾಗಿದ್ದು ಬರಲಿ. ನಮ್ಮ ಮನೇಲಿ ಇದು ಒಂದು ಸುಸೂತ್ರ ಆದರೂ ಒಂದು ಸುಸೂತ್ರ ಆಗಲ್ಲ. ಈ ಟೈಮಲ್ಲಿ ಹೆಣ್ಮಕ್ಳು ತಾಯಿ ಮನೆಯಲ್ಲೇ ಇರಬೇಕು. ಅಲ್ಲೇ ಇರಲಿ, ಗನಗಾರೈಕೆ ಮಾಡ್ತಾರೆ. ಇನ್ನು ಡಾಕ್ಟ್ರಿಗೆ ತೋರಿಸೋದು ನಾವೇ ತೋರಿಸ್ತೀವಿ ಅಂತಿದ್ರು. ಇಲ್ದಿದ್ರೆ ನಾಳೆ ನಾಡ್ದು ಯಾವತ್ತಾರು ಕರ್ಕೊಂಡೋಗಿ ಅಲ್ಲೇ ಡಾಕ್ಟ್ರಿಗೆ ತೋರಿಸಿ ಮನೆಗೆ ಬಿಟ್ಟು ಬಂದುಬಿಡು ವಾಗೇಶ ನೀನು. ಆಮೇಲೆ 1 ತಿಂಗಳು ಬಿಟ್ಟು ಆಮೇಲೆ ಕರ್ಕೊಬರ್ಬೋದು. ಅಲ್ಲ, ಇಡೀ 1-1.5 ತಿಂಗಳು ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಮನೆ ಕತೆ ಅಂತಂದ್ರೆ ಹಾಗತ್ತಾ? ಮನೆ ಕತೆ ಏನು ಅಂದರೆ ಮನೆ ಅಷ್ಟೇಯ. ಮನೆ ಕತೆ ಎಂತ ಆಗ್ತದೆ? ನೀವು ಎಲ್ಲ ಹಂಗೆ ಉಲ್ಟ ಸೀದಾ ಮಾತಾಡಬೇಡಿ. 1-1.5 ತಿಂಗಳು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಮನೇಲಿ ಮಾಡೋರು ಯಾರೇ? ನನ್ನ ಕೈಲಿ ಆಗಲ್ಲ. ಸೊಂಟ ಬೆನ್ನೆಲ್ಲ ಬಿದ್ದೋಗ್ಯದ ನನ್ನ. ಎಂತ ಅದು ಈ ಟೈಮಲ್ಲೂ ಕೆಲಸ ಮಾಡಬೇಕು ಅಂತ ನೀನು ಹೇಳದ? ಅದು ಮನೇಲಿ ಇದ್ದರೂ ಇಲ್ಲಿ ಎಂತ ಕೆಲಸ ಮಾಡೋಕ್ಕಾಗ್ತದೆ ಅದಕ್ಕೆ? ಏನೋ ಒಂದು
ವರ್ಷಕ್ಕೆ ಇದು ಆಗೋದು ಅಂತ ಆಗಿದೆ. ಎಲ್ಲರೂ ಸೇರಿ ಅದನ್ನು ಕಾಪಾಡ್ಕೋಬೇಕು. ಹೇಳಿನಿ ವಾಗೇಶ್, ನೀ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕು. ನಿನ್ನ ಹುಡುಗಾಟಿಗೆ ಎಲ್ಲ ಬಿಟ್ಟು ಬಿಡು. ಅಲ್ಲಿ ಹೋದರೆ ಅವ್ರು ಚೆನ್ನಾಗಿ ಆರೈಕೆ ಮಾಡ್ತಾರೆ, ಮಾಡಿಸ್ಕೊಂಡು ಬರಲಿ. ಇಲ್ಲಿ ಈಗ ನೋಡ್ತಾ ಕೂರಕ್ಕಾಗಲ್ಲ ಅಂತ ಹೇಳಿ ಒಂದೊಂದೇ ಕೆಲಸಕ್ಕೆ ಕೈ ಹಾಕ್ತಾ ಇರ್ತದೆ. ಆ ಹಾಲು ಕರಿಯೋದು ಪಾಲು ಕರಿಯೋದು ಅಂತೇಳಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಊರು ಮನೆ ಅದೆಯಾ? ಏನು ವಯಸ್ಸು ಕೂಡ ಬರ್ತದ? ಸ್ವಲ್ಪ ಜಾಗ್ರತೆ ಇರಿ, ಹೇಳಿನಿ. ಎಂತದ ಮರ, ನಿಮಗೆ ಗೊತ್ತಿದ್ದು ಮಾತಾಡ್ತಿರೋ ಗೊತ್ತಿಲ್ಲದೆ ಮಾತಾಡ್ತಿರೋ ನಂಗಂತೂ ಗೊತ್ತಾಗಲ್ಲ. ಅಲ್ಲ, ಈಗಲಾರು ಸರಿತಿ ಎಲ್ಲಿ ಕೆಲಸ ಮಾಡ್ತಾ ಇದೆ? ಅದನ್ನು ಮಾಡು ಅಂತ ಹೇಳಿದ್ನ ನಾನು. ಬಂದರಲ್ಲ ಅವ್ರ ಅಮ್ಮನೇ ಎಲ್ಲದೂ ಮಾಡಿಕೊಡ್ತಾ ಇದಾರೆ. ಅವ್ರೇನು ಬೇರೆರ? ಅಮ್ಮ ಮಗಳ ಮನೆಗೆ ಇಂಥ ಟೈಮಲ್ಲಿ ಬಂದು ಮಾಡಿಕೊಡೋದ, ಇನ್ಯಾವಾಗ ಮಾಡಿಕೊಡೋದ? ಅವರೇ ಮಾಡ್ತಾರೆ. ಒಳ್ಳೆರ ಬದಲು ಇಲ್ಲಿದ್ರೆ ಸಯ್ಯಪ್ಪ. ಎಂತ ಮಾತಂತಾಡ್ತೀಯ? ಮನೇಲಿ ಅವ್ರು ವಯಸ್ಸಾದವ್ರು ಒಬ್ಬರೇ ಇರೋದ. ಅವ್ರನ್ನ ಬಿಟ್ಟು ಇವರು ಇಲ್ಲಿ ಎಷ್ಟು ದಿವಸ ಇರೋಕ್ಕಾಗ್ತದೆ? ಇಡೀ ಒಂದೂವರೆ ತಿಂಗಳು ಅವ್ರು ಇಲ್ಲೇ ಇರೋಕ್ಕಾಗ್ತದ? ಇಲ್ಲಿ ನಮ್ಮನೆ ಇದನ್ನೇ ನೋಡ್ತಾ ಇದ್ರೆ ಅವ್ರ ಮನೆ ಸಂಸಾರ ನೋಡೋರು ಯಾರು? ಅದನ್ನು ಹಾಳ್ಬಿಡೋದ ಅಲ್ಲೇ? ಅಲ್ಲ, ಎಂತಕ್ಕೂ ಈಗ ಸರಿತನ ಕೇಳ್ಕಿಬೇಕಲ್ಲ. ಅದು ಇರ್ತದ ಹೋತದ ಅಂತ ಈಗ ಅತ್ತೆ ಮಗನ ಮದುವೆ ಬಂತು, ಇಲ್ಲಿಂದನೇ ಮದುವೆಗೆ ಹೋಗೋದು ಅಂತಿತ್ತು. ಈಗ ಅಲ್ಲಿಂದ ಬರೋದು ಹೌದಾ? ಒಂದು ಪಕ್ಷ ಮದುವೆ ಮನೆಗೆ ಹೋಗದೆ ಇದ್ದರೂ ಏನು ತೊಂದರೆ ಇಲ್ಲ, ಗೊತ್ತಾಗ್ತದ ಅವರಿಗೆ. ಉಳಿದವರೆಲ್ಲ ಹೋದ್ರೆ ಸೈ, ಬೇರೆ ಮಾತು ಬೇಡ. ಸುಮ್ಮನೆ ನಾಡು ತಗೊಂಡೋಗಿ ಅದನ್ನು ಅಲ್ಲಿಗೆ ಬಿಟ್ಟು ಬಾ, ತವ್ರ ಮನೆಗೆ ಬಿಟ್ಟು ಬಾ. ನೀನು ಬೇಕಾದ್ರೆ ಒಂದು ದಿವಸ ಇದ್ದೇ ಬಾ. ಹಾಲು ಕರಿಯಕ್ಕೆ ಜನ ಯಾರು ಮಾಡ್ತೀರಿ? ದಿನ ಬಂದು ಹಾಲು ಕರಿಯರು ಯಾರ? ಹಾಲು ಕರಿಯಕ್ಕೆ ಯಾರು ಜನ ಮಾಡಿದ್ರು ಸೈಯು. ಒಂದು ಪಕ್ಷ ಯಾರು ಜನ ಸಿಕ್ಕಲ ಅಂದ್ರೆ ನಾವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರಿಯೋಣ. ನಾ ಒಂದು ದಿವ್ಸ ಕರಿತೀನಿ, ಒಂದು ದಿವ್ಸ ಕರೀಲಿ, ನೀವು ಒಂದು ದಿವ್ಸ ಕರಿ. ದಿನ ಮಾಡ್ತಾಯಿದ್ರೆ ಹಾಗೆ ಅಭ್ಯಾಸ ಆಗ್ತದೆ. ಅಲ್ಲ, ಈಗ ಒಂದೂವರೆ ತಿಂಗಳು ಅಲ್ಲಿ ಹೋತದನ್ನು ಅಂತೀಯಲ್ಲ, ಬಾಣಂತನಕ್ಕೆ ಇಲ್ಲೇ ಬಿಟ್ಕೋತೀಯಾ? ಇಲ್ಲೇ ಬಾಣಂತನ ಮಾಡ್ತೀಯಾ? ಅವಾಗ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರ ಇಲ್ಲ? ಅವಾಗ ನಾವು ಇಲ್ಲಿ ಮಾಡ್ಕೋಬೇಕ ಬೇಡ? ಅಪ್ಪ, ಎಂಥರ ಆಗಲಿ ಸರಿತನ ಒಂದು ಮಾತು ಕೇಳೋಣ. ಅದು ಅಲ್ಲಿಗೆ ಹೋಗ್ತೀನಿ ಅಂದರೆ ಹೋಗಲಿ, ಇಲ್ಲ ಇಲ್ಲೇ ಇರ್ತೀನಿ ಅಂದರೆ ಇರಲಿ. ಅವರ ಅಮ್ಮ ಹಂಗೆ ಇರ್ತಾರಪ್ಪ. ಮಾವ ಹಂಗೇನು ಬರಲೇಬೇಕು ಅಂತ ಹೇಳಲ್ಲ. ಈಗ ಅತ್ತೆನೂ ಹೇಳ್ಯಾರೆ, ಈಗ ಸ್ವಲ್ಪ ಸುಧಾರಿಸ್ಕೊಳ್ಳೋ ತನಕ ಇಲ್ಲೇ ಇರ್ತೀನಿ ಅಂತ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಪ್ಪ. ಮಾರಯ್ಯ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಅವ್ರು ನಮ್ಮ ಹಂಗೆ ಹೆಡ್ರಲ್ಲ, ಬುದ್ಧಿವಂತರು. ಯಾರ್ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತು. ನಮ್ಮಿದ್ರೆ ಏನು ಹೇಳಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲ ಅವತ್ತೊಂದು ದಿವಸ ಒಂದು ಸಲ ಹೇಳ್ದಂಗಾತು, ಮತ್ತೇನು ಮಾತಾಡ್ಲ. ನಿನ್ನ ಅಪ್ಪನ ಹತ್ರ ನೋಡಿ ಎಷ್ಟು ಜನ ಕೂತ್ಕೊಂಡು ಮಾತಾಡಿ ಹೇಳ್ಯಾರೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಗೊತ್ತು ಅವರಿಗೆ, ಯಾ ಕಲ್ಲು ಹೊಡೆದ್ರೆ ಯಾ ಕಾಯಿ ಬೀಳ್ತದೆ ಅಂತ. ನೋಡು, ಅಲ್ಲದೆ ಹೋಗಿದ ಮಾತೆಲ್ಲ ಆಡ್ತಾ ಕೂತ್ಕೋಬೇಡ ಇಲ್ಲಿ. ಅವರೇ ನನ್ನ ಹತ್ರ ಬೇರೆ ಬಂದು ಹೇಳಲ್ಲ. ಅವತ್ತೆಲ್ಲರೂ ಇರೋಷ್ಟೊತ್ತಿಗೆ ಹೇಳಿದ್ರಲ್ಲ, ಅದನ್ನೇ ಕೇಳಿದೆ. ಇವತ್ತೀಗ ಬೇಸಾಯ ಎಲ್ಲ ಆತಲ್ಲ, ಏನು ಮಾಡ್ತೀರಿ ಈಗ ಅಂತೇಳಿ ಸರಿತನೇ ಇತ್ತು. ಸರಿತನ ಹತ್ರನೇ ಕೇಳಿದೆ. ಅವಾಗ ಅದೇ ಹೇಳಿದ್ದು, ನಾನು ಒಂದು 4 ದಿನ ಅಲ್ಲಿಗೆ ಹೋಗಿ ಬರ್ತೀನಿ ಮಾವ, ನಂಗೆ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ಹೇಳಿದೆ. ಯಾ ಕಲ್ಲು ಯಾ ಕಾಯಿ, ಎಷ್ಟು ಮಾತಾಡ್ತೀಯ ಮಾರತ್ತಿ ನೀನು. ಲೆಕ್ಕ ಅಂದ್ರೆ ನಾನಲ್ಲ, ನೀವಿಬ್ರು ಹೇಳ್ಬೇಕು ಇದನ್ನು. ಗಂಡಾದವ ಅತ್ತೆ ಆದಳು ಹೇಳ್ಬೇಕು. ಅದಕ್ಕೆ ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ಹೋಗಿ ಇದ್ದು ಬರಲಿ ಸ್ವಲ್ಪ ದಿವಸ ಅಂತ. ಅದು ಬಿಟ್ಟು ನಾನು ಹೇಳಿದ್ರು ಅದಕ್ಕೊಂದು ಅಡ್ಡಗಾಲು ಹಾಕ್ತಿದ್ದೀರಿ. ಕೇಳ್ತದ ಒಂದಿನ, ಏನು ನಾನು ನಿಮ್ಮನೆ ಕೆಲಸ ಮಾಡೋಕ್ಕೆ ಜನ ನನಗೊಂದು ಕಷ್ಟ ಸುಖ ಅನ್ನೋದೇನಿಲ್ಲನು, ಸ್ವಲ್ಪನೂ ನಾನು ಮನೆಗೆ ಹೋಗಿ ಬರೋಂಗಿಲ್ಲನೋ ಅಂತ ಕೇಳ್ರಿ ಏನು ಹೇಳ್ತೀರಿ? ಅದೇನೋ ಮಾತಾಡದೆ ಸುಮ್ಮನೆ ಇರ್ತದೆ ಅಂತನಾ? ಕೇಳ್ತದೆ ಏನು ಕೇಳಿದೆ, ನೋಡೋಣ. ನಾನೇ ಕೇಳ್ತೀನಿ ಸರಿತನ ಹತ್ರ. ಹಂಗಾರೆ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅನ್ನಂಗೆ ಅದೇನೋ ಅಂತ. ಇಲ್ಲ ಅವರ ಅಮ್ಮ ಇಲ್ಲೇ ಇದ್ರೆ ನಡೀತದೆ ಅಂದರೆ ಇರಲಿ, ನಾವು ಹೋಗಿ ಅಂತ ಹೇಳೋದು ಬೇಡ.